ಜೈಲು ಪಾಲಾಗಿರೋ ದರ್ಶನ್ ಅಭಿಮಾನಿಗಳು ಯಾರು ಸ್ಥಿತಿವಂತರಲ್ಲ ಕಣ್ರಿ. ಎಲ್ಲರೂ ಬಡ ಕುಟುಂಬದಿಂದ ಬಂದವರೇ. ನಟನ ಮಾತು ಕೇಳಿ ಕೊಲೆ ಕೇಸ್ನಲ್ಲಿ ಅನುಕುಮಾರ್ ಅರೆಸ್ಟ್ ಬೆನ್ನಲ್ಲೇ ತಂದೆ ಸಾವನ್ನಪ್ಪಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊಲೆ ಕೇಸಲ್ಲಿ ಮಗ ಬಂಧನ, ತಂದೆ ನಿಧನ. ಆರೋಪಿ ತಂದೆ ಸಾವಿಗೂ ಕಾರಣರಾದ್ರ ದರ್ಶನ್. ಬಿಂದಾಸ್ ಲೈಫ್, ಕೈಗೊಬ್ಬ ಆಳು ಕಾಳು. ಭರ್ಜರಿ ಆಸ್ತಿಪಾಸ್ತಿ ಮಾಡಿರೋ ದರ್ಶನ್ಗೆ ಬಡ ಕುಟುಂಬದಿಂದ ಬಂದವರೇ ಹೆಚ್ಚು ಫ್ಯಾನ್ಸ್ ಕಂಡ್ರಿ. ಡಿ ಬಾಸ್ ಅಣ್ಣ ಅಂತ ದರ್ಶನ್ನ ಮೆರೆಸೋ ಸೋ ಕಾಲ್ಡ್ ಅಭಿಮಾನಿಗಳೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ ಅಂತ ಆತನ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾರೆ. ಅಣ್ಣನಿಗಾಗಿ ಹಾಗೂ ಚೂರು ಕಾಸಿಗಾಗಿ ಈ ಕೇಸಲ್ಲಿ ಭಾಗಿಯಾದ ಆರೋಪಿಗಳ ಕುಟುಂಬಸ್ಥರ ಕಣ್ಣೀರು ಕೇಳೋರಿಲ್ಲದಂತಾಗಿದೆ. ಹೆತ್ತ ಮಕ್ಕಳು ಜೈಲು ಪಾಲಾಗ್ತಿದ್ದಂತೆ ಹೆತ್ತವರ ಕರುಳು ಚುರುಕ್ ಎನ್ನುತ್ತಿದೆ. ಅಲ್ಲದೆ ನಮ್ಮ ಮಗ ಕೊಲೆ ಮಾಡುವಷ್ಟು ಕೆಟ್ಟವನ ಅಂತ ಕಣ್ಣೀರಿಡ್ತಿದ್ದಾರೆ. ಅನು ಬಂಧನ ಸುದ್ದಿ ಕೇಳಿ ತಂದೆ ಸಾವು. ಇತರೆ ಆರೋಪಿಗಳ ಕುಟುಂಬಸ್ಥರ ಕತೆ ಇದಾದರೆ, ಇನ್ನು ಆರೋಪಿ ಅನುಕುಮಾರ್ ಕುಟುಂಬದ ಕಣ್ಣೀರ ಕತೆ ಹೇಳತೀರದಾಗಿದೆ. ಚಿತ್ರದುರ್ಗ ಪೊಲೀಸರ ಮುಂದೆ ಅನು ಸರೆಂಡರ್ ಆಗ್ತಿದ್ದಂತೆ ತಂದೆ ಆಘಾತಗೊಂಡಿದ್ದಾರೆ. ಮಗ ಜೈಲಿಂದ ವಾಪಸ್ ಬರ್ತಾನೋ ಇಲ್ವೋ ಅನ್ನೋ ಚಿಂತೆಯಲ್ಲಿ ನಡು ರಸ್ತೆಯಲ್ಲೇ ಸಾವನ್ನಪ್ಪಿದ್ದಾರೆ. A7 ಆರೋಪಿ ಅನುಕುಮಾರ್ ತಂದೆ ಚಂದ್ರಣ್ಣ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನೀವೆಲ್ಲ ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಮಪ್ಪ ಚೆನ್ನಾಗಿದ್ರು ನನ್ನ ಮಗ ಈ ಥರ ಆಗೋದ್ನಲ್ಲ ನನ್ನ ಮಗ ಬರ್ತಾನೆ ನನ್ನ ಮಗ ತಪ್ಪು ಮಾಡಿಲ್ಲ. ಆದ್ರೆ ನಮ್ಮಪ್ಪ ಹೋದ್ರು ಮಗನ ಮಕ್ಕ ನೋಡ್ದಲ್ಲೇ ಹೋದ್ರು ಕರೆಸ್ರಿ ಸರ್, ನೋಡ್ಲಿ ಕರೆಸ್ರಿ. ನಮ್ಮ ತಮ್ಮ ತಪ್ಪು ಮಾಡಿಲ್ಲ ನನ್ನ ತಮ್ಮ ತಪ್ಪು ಮಾಡಿಲ್ಲ. ಬಾಡಿಗೆ ಹೋಗಿರೋದ್ರಿಂದ ಈ ಥರ ಎಲ್ಲ ಆಗಿತ್ತೆ. ಅವನು ಯಾರಕ್ಕೂ ಸವಸಕ್ಕೂ ಹೋಗೋಣಲ್ಲ ಸ್ಟಾರ್ ನಟನ ಮೇಲಿನ ವ್ಯಾಮೋಹಕ್ಕೆ ಸಿಲುಕಿ ಅಭಿಮಾನಿಗಳು ಮಾಡಬಾರದ ಕೆಲಸಕ್ಕೆ ಕೈ ಹಾಕಿ ಜೈಲು ಪಾಲಾಗಿದ್ದಾರೆ. ಆದ್ರೀಗ ಕಂಬಿ ಹಿಂದೆ ಹೋಗಿರೋರ ಕುಟುಂಬಸ್ಥರ ಕಣ್ಣೀರು ಒರೆಸೋರು ಯಾರು? ಅವರ ರಕ್ಷಣೆಗೆ ನಿಲ್ಲೋರು ಯಾರು? ಫ್ಯಾನ್ಸ್ ಎಂದು ಹೇಳಿಕೊಳ್ಳುವವರೇ ಇನ್ನಾದರೂ ಎಚ್ಚರವಾಗಿರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.